ಕಾರ್ಯಕ್ರಮದ ಉದ್ಘಾಟನೆ. ತಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟರ ಮೂಲಕ ಸಾಕ್ಷಿಯಾಗೋಣ. ದೀಪ ಜ್ಯೋತಿ ಪರಂ ಬ್ರಹ್ಮ ದೀಪಂ ಸರ್ವತಮೋಮಹಂ ದೀಪೇನ ಸಾಧ್ಯತೆ ಸರ್ವಂ ಮಮ ಶತ್ರು ವಿನಾಶಾಯ. ಬೆಂಗಳೂರಿನ ಜನಕ್ಕೆ ಬರುವಂತಹ ಎಲ್ಲ ಸಂಕಟಗಳು ಹಾರಿ ಹೋಗಲಿ, ದೂರವಾಗಲಿ. ಬೆಂಗಳೂರು ಮತ್ತೆ ಸಮೃದ್ಧಿಯ ಸಂಕೇತವಾಗಿ ವಿಶ್ವ ಭೂಪಟದಲ್ಲಿ ರಾರಾಜಿಸಲೇ ಎನ್ನುವಂತಹ ಮಹತ್ವಾಕಾಂಕ್ಷೆಯನ್ನ ಹೊಂದಿ ಬ್ರ್ಯಾಂಡ್ ಬೆಂಗಳೂರು ಕನಸನ್ನ ಸಾಗಿಸುವತ್ತ ದಿಟ್ಟ ಹೆಜ್ಜೆ ಇಡ್ತಾ ಇರುವಂತಹ ಮಾನ್ಯ ಉಪಮುಖ್ಯಮಂತ್ರಿಗಳು ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿದೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಅಹವಾಲು ನಿಮ್ಮದು. ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನ ಕೇಳೋಣ. ಸಿದ್ದರಾಜು ಅವರು ಪ್ರಾರಂಭ ಮಾಡಿದ್ದೆ. ಸೋಲಿಸಬ್ಯಾಡ ಲಿಸಯ್ಯ, ಸೋಲಿಸಬ್ಯಾಡ ಲಿಸಯ್ಯ. ಅವರ ಟ್ರಂಪ್ ಕಾರ್ಡ್ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಒಂದು ಘಟನೆ ಹೇಳಬೇಕು. ಹಂಪಿ ಉತ್ಸವದಲ್ಲಿ ಇಡೀ ಹೊತ್ತಿನಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿತ್ತು. ಜನರೆಲ್ಲರೂ ವಿರೂಪಾಕ್ಷ ದೇವಾಲಯದ ಕಡೆಗೆ ಕರ್ನಾಟಕ ಸರ್ಕಾರವು ಜನಪರವಾಗಿರತಕ್ಕಂತಹ ಅನ್ನಭಾಗ್ಯ, ಶಕ್ತಿ, ಗೃಹಜ್ಯೋತಿ, ಜನಲಕ್ಷ್ಮಿ ಯೋಜನೆಗಳನ್ನ ಈಗಾಗಲೇ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿ ಈಗ ಯುವ ನಿಧಿ ಅಂತಕ್ಕಂತಹ ಒಂದು ಯೋಜನೆಯನ್ನು ಸಹಿತ ಅನುಷ್ಠಾನಗೊಳಿಸಲಾಗುತ್ತದೆ. ವಾಣಿಜ್ಯ ವಲಯದ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಿ ಅನೇಕ ಅನುಕೂಲತೆಗಳನ್ನ ಆಲಿಸಬೇಕು ಹೇಳಿ ನನ್ನ ಕ್ಷೇತ್ರಕ್ಕೆ KL ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೆ ಮಾಲಿಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಹಿರಿಯರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದೆ. ನಾನು ನನ್ನ ವಿಧಾನಸಭಾ ಕ್ಷೇತ್ರದ ಕುರಿತು ಕೆಲವು ವಿಚಾರಗಳನ್ನ ಸಾಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಬಹಳಷ್ಟು ಕಾಣ್ತಾ ಇದೆ. ಅದಕ್ಕೆ ಸೂಕ್ತವಾದಂತಹ ಅನುದಾನವನ್ನು ಒದಗಿಸಬೇಕು. ಮತ್ತೆ 110 ಹಳ್ಳಿಗೆ ಯಾವತ್ತು ನೀರನ್ನ ಸರಬರಾಜು ಮಾಡ್ತೇವೆ ಅಂತ ಹೇಳಿ ತಾವು ತಮ್ಮ ಮಾತಿನ ಮುಖೇನ ಈ ಜನತೆಗೆ ತಿಳಿಸಬೇಕಂತ ಹೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದಲ್ಲದೆ ಕಳೆದ ನನ್ನ ಸರ್ಕಾರದ ಸಂದರ್ಭದಲ್ಲಿ ಅಂದಿನ ಬಜೆಟ್ನಲ್ಲಿ ಏನು ಈ ಹಳೆ ಮತದಾರಸ್ಥತೆ ಆಗುವಂತ ರಸ್ತೆಗೆ ಸುಮಾರು 350 ಕೋಟಿ ರೂಪಾಯಿಗಳನ್ನ ಮೀಸಲಿರಿಸಿ ಅದಕ್ಕೆ ಎಲ್ಲ ರೀತಿಯ ಕಾರ್ಯಭಾಷೆಯನ್ನ ತಯಾರು ಮಾಡಿ ಇವತ್ತು ಅದನ್ನು ಮಾಡಬೇಕು ಅಂತೇಳಿ ನಾವು ಮಾಡಿದ್ವಿ. ಆ ಕಾಮಗಾರಿಯನ್ನ ಈಗ ಮೊನ್ನೆ ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮನವಿ ಮಾಡ್ತೇನೆ. ಲಕ್ಷಾಂತರ ವಾಹನಗಳು ಇವತ್ತು ಆಂಧ್ರ ಪ್ರದೇಶ, ಮದ್ರಾಸು ಈ ಭಾಗದಿಂದ ಹೋಗ್ತಕ್ಕಂಥ ವಾಹನಗಳ ದಟ್ಟಣೆ ಆಗಿ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆ ಆಗ್ತದೆ. ದಯಮಾಡಿ ಇದನ್ನ ತಾವು ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ. ಅದಲ್ಲದೆ ಇವತ್ತು ರಸ್ತೆಗಳು ಇವತ್ತು ಕಳೆದ
ಕಾಲದಲ್ಲಿ ಮುಂಚೆ ಸಾಕಷ್ಟು ಮಳೆಯಾಗಿದೆ. ಇವತ್ತು ಎಲ್ಲ ರಸ್ತೆಗಳು ಕೂಡ ಬಹಳಷ್ಟು ಹದಗೆಟ್ಟಿದೆ. ಅದಕ್ಕೆ ನಾನು ಮನವಿಯನ್ನು ಕೂಡ ನಮ್ಮ ಮುಂದೆ ಮೂಲಕ ಕೊಡ್ತಾ ಇದ್ದೇನೆ. ಸುಮಾರು 190 ಕೋಟಿ ರೂಪಾಯಿ ಪ್ರತಿ 9 ವಾರ್ಡ್ ಆಗ್ತದೆ. ಈಗ ಹೊಸದಾಗಿ 11 ವಾರ್ಡ್ಗಳಾಗಿದೆ. ಅದಕ್ಕೆ ಸೂಕ್ತವಾದಂತಹ ಅನುದಾನವನ್ನು ಕೊಟ್ಟು ಅಲ್ಲಿನ ನಾಗರಿಕರ ಹಿತವನ್ನು ಕಾಯುವ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಅದಲ್ಲದೆ ITI ಇಂಡಸ್ಟ್ರಿಯಲ್ ಕಾರ್ಖಾನೆ ಒಂದಿದೆ. ಅಲ್ಲಿ ಸಾರ್ವಜನಿಕರು ಒಳಗಡೆ ಹೋಗ್ಲಿಕ್ಕೆ ಒಂದು ರಸ್ತೆ ಇತ್ತು, ಅದನ್ನ ನಾವು ಬಂದ್ ಮಾಡಿ ನಾನು ಅನೇಕ ಬಾರಿ ಆ ಹಿರಿಯ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಮನವಿಯನ್ನು ಮಾಡಿದೆ. ಅದು ಆಗಲಿಲ್ಲ. ಮನೆ ಕೂಡ ತಹಸೀಲ್ದಾರ್ ಅವರಿಗೆ ನಾನು ಇಮಿಡಿಯೇಟ್ಲಿ ಅದನ್ನ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಸೊ ಅದೊಂದು ಕೆಲಸ. ಇನ್ನು ಕೆರೆಗಳ ಅಭಿವೃದ್ಧಿ ವಿಚಾರದಲ್ಲಿ ಅನೇಕ ಕೆರೆಗಳು ಇವತ್ತು ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಅದನ್ನು ಕೂಡ ಸೂಕ್ತವಾದಂತಹ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಅದಲ್ಲದೆ ಬೃಹತ್ ನೀರುಗಾಲುಗಳು, ಸ್ಟಾಪ್ ಡ್ರೈನ್ಸ್, ಇವತ್ತು ಸ್ಟಾಪ್ ಡ್ರೈನ್ಸ್ ಇಂದ ಸಾಕಷ್ಟು ಜನಕ್ಕೆ ಇವತ್ತು ತೊಂದರೆಗಳಾಗ್ತಾ ಇದೆ. ಆ ತೊಂದರೆಗಳನ್ನು ನೀಗಿಸಬೇಕಾದ್ರೆ ಅದಕ್ಕೆ ಕಳೆದ ಸರ್ಕಾರದಲ್ಲಿ ಅನುದಾನ ಕೊಟ್ಟಿದ್ರು. ಒಂದು 3-4 ಕಿಲೋಮೀಟರ್ ಅಷ್ಟೇ ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಹಿಂದಿನ ಸರ್ಕಾರದಲ್ಲಿ ಕೂಡ ಅಷ್ಟೇ 12 ಕಿಲೋಮೀಟರ್ ಮಾಡಿದ್ದೇವೆ. ಸುಮಾರು 60 ಕಿಲೋಮೀಟರ್ ಅಷ್ಟು ನನ್ನ ಕ್ಷೇತ್ರದಲ್ಲಿ ನೀರುಗಾಲುಗಳು ಹರಿದು ಹೋಗ್ತವೆ. ಸೊ ಅದಕ್ಕೆ ಹೆಚ್ಚಿನ ಅನುದಾನ ಒದಗಿಸಬೇಕು. ಮತ್ತೆ ಈಗ ನಡೀತಕ್ಕಂಥ ಏನು ಕಳೆದ ಸರ್ಕಾರದಲ್ಲಿ ಕೊಟ್ಟಿದ್ದಂಥ ಅನುದಾನ ಕಾಮಗಾರಿಗಳು ಏನು ಪೇಮೆಂಟ್ ಆಗಿದೆ ಅವರು ಸ್ಥಗಿತ ಮಾಡಿದ್ದಾರೆ. ದಯಮಾಡಿ ಅದನ್ನು ಕೂಡ ನಾವು ಮಾನ್ಯ ಆಯುಕ್ತರಿಗೆ ಸೂಚನೆ ಕೊಟ್ಟು ಅದನ್ನು ಮಾಡಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತೆ 110 ಹಳ್ಳಿ ಭಾಗದಲ್ಲಿ ಏನು ಕಾವೇರಿ ಐದಿನಂತ ಯೋಜನೆಯನ್ನ ನಾನು ಆ ಸಂದರ್ಭದಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಅದಕ್ಕೆ ಎಲ್ಲ ಪೈಪ್ಲೈನ್ ಅಳವಡಿಸಿದ್ದೇವೆ. ಒಳಚರಂಡಿ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಅದಕ್ಕೆ ಬೇಗ ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಆ ಸಂಸ್ಕರಣಾ ಕೇಂದ್ರಗಳನ್ನು ಮಾಡುವ ಮುಖೇನ ಅದನ್ನು ಬೇಗ ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಂಡು. ಯಾಕಂದ್ರೆ ಕೆಲವರು ಈ ಯೋಜನೆಗೆ ಕನೆಕ್ಷನ್ ಕೊಟ್ಟು ಸಾರ್ವಜನಿಕರಿಗೆ ಕೆಲವರಿಗೆ ತೊಂದರೆ ಆಗುವಂತ ಕೆಲಸ ಆಗ್ತದೆ. ಮತ್ತೆ ಕೆರೆಗಳಿಗೆ ಮಲಿನ ನೀರು ಬಿಡುವಂತದ್ದು ಆಗ್ತಾ ಇದೆ. ಅದಕ್ಕೆ ಬೇಗ ಇದು ಪರಿಹಾರವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ. 110 ಹಳ್ಳಿ ವ್ಯಾಪ್ತಿಯಲ್ಲಿ ಇವತ್ತು ಬೋರ್ವೆಲ್ ಮುಖೇನ ನಾವು ನೀರನ್ನು ಸರಬರಾಜು ಮಾಡ್ತಾ ಇದ್ದೇವೆ. ಆ ಬೋರ್ವೆಲ್ ಇವತ್ತು ಎಲ್ಲೋ ಒಂದು ಕಡೆ ಮಳೆ ಇಲ್ಲದ ಕಾರಣ ಇವತ್ತು ಎಲ್ಲ ಬೋರ್ವೆಲ್ ಕೂಡ ಇವತ್ತು ಬತ್ತಿ ಹೋಗುವಂತ ಒಂದು ವಾತಾವರಣ ಆಗಿದೆ. ಹಾಗಾಗಿ ಇನ್ನೂ ಹೆಚ್ಚು ಕೊಳವೆ ಬಾವಿಗಳನ್ನು ಕೊಡಿಸಲಿಕ್ಕೆ ಮಾನ್ಯ ಆಯುಕ್ತರು ಕೂಡ ತಾವು ಮೊನ್ನೆ ನಮಗೆ ಸಹಾಯ ಮಾಡಿಕೊಟ್ಟಿದ್ದೀರಾ. ಅದು ಇನ್ನೂ ಕೂಡ ಅನುಮೋದನೆ ಆಗಿ ಬಂದಿಲ್ಲ. ಅದು ಬೇಗ ಅನುಮೋದನೆ ಆದರೆ ಸಾರ್ವಜನಿಕರಿಗೆ ಈ ಬೇಸಿಗೆ ಕಾಲದಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತವಾಗಿ ಸಹಕಾರ ಆಗ್ತದೆ ಅಂತ ಮಾತನ್ನ ನಾನು ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತೆ ಇನ್ನು ರಸ್ತೆ ವಿಚಾರದ ಬಗ್ಗೆ ಹೇಳಿದ್ದೀನಿ. ಈಗ ಸಾಕಷ್ಟು ರಸ್ತೆಗಳು ಹದಗೆಟ್ಟೋಗಿದ್ದಾವೆ. ಮುಖ್ಯ ರಸ್ತೆಗಳು ವಿಶೇಷವಾಗಿ ಮೇಜರ್ ರೋಡ್ಸ್ ಪ್ರಹ್ಲಾದರು ಕೂಡ ನಾನು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ನಾನು ಮಾಡಿದ್ದೇನೆ. ಸರ್ ಈ ತರ ರೋಡ್ಗಳೆಲ್ಲ ಬಹಳ ಹದಗೆಟ್ಟೋಗಿದ್ದಾವೆ ಅಂತ ಹೇಳಿ. ಮತ್ತೆ ಓಲ್ಡ್ ಏರ್ಪೋರ್ಟ್ಗೆ ಕನೆಕ್ಟಿವಿಟಿ ರಸ್ತೆಗಳಿವೆ. ಸಾಕಷ್ಟು ಏರ್ಪೋರ್ಟ್ಗೆ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಏರ್ಪೋರ್ಟ್ಗಳಿಗೆ ಕನೆಕ್ಟಿವಿಟಿ ಮಾಡಲಿಕ್ಕೆ ಸಾಕಷ್ಟು ರಸ್ತೆಗಳನ್ನ ಸರಿಪಡಿಸಬೇಕಾಗಿದೆ. ಬೆಲ್ಲೂ ಕೂಡ ಹಾಳಾಗಿದೆ. ಅದನ್ನ ಬೇಗ ಮಾಡಿಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಮತ್ತೆ ವರ್ಮಾ ವಾರ್ಡಲ್ಲಿ ಒಡ್ರಪಾಳ್ಯ ಸಾಯಿಬಾಬಾ ಲೇಔಟ್ ಇದೆ. ಆ ಲೇಔಟ್ನಲ್ಲಿ ಮಳೆ ಬಂದರೆ ಸಾಕಷ್ಟು ತೊಂದರೆಯನ್ನ ಅಲ್ಲಿನ ಸಾರ್ವಜನಿಕರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ರೈಲ್ವೆ ಅಂಡರ್ಪಾಸ್ ಇಂದ BDA ಕೂಡ ಒಂದು ಕಾಮಗಾರಿಯನ್ನು ನಾವು ಅಲ್ಲಿ ಕೈಗೆತ್ತಿಕೊಂಡಿದ್ವಿ. ಅದು ಇನ್ನೂ ಕೂಡ ಅನುಮೋದನೆ ಟೆಂಡರ್ ಆಗಿತ್ತು. ಟೆಂಡರ್ ಆಗಿ ಆದೇಶ ಪತ್ರವನ್ನು ಕೊಡಲಿಕ್ಕೆ ಕೆಲವು ಕಡೆ ಅದನ್ನ ತಡೆ ಹಿಡಿದಿದೆ. ಅದನ್ನು ಕೂಡ ತಾವು ಮಾಡಿಕೊಡ್ಬೇಕಂತ ಹೇಳಿ ಮನವಿ ಮಾಡಿದ್ದೇವೆ. ಕಳೆದ ಸರ್ಕಾರದಲ್ಲಿ ಸುಮಾರು 56 ಕೋಟಿ ರೂಪಾಯಿ ಟೆಂಡರ್ ಆಗಿತ್ತು. ಈ ಹೊಸ ಸರ್ಕಾರ ಬಂದ್ಮೇಲೆ ತಾವು ಬಂದ್ಮೇಲೆ ಅದನ್ನ ತಡೆ ಹಿಡಿದು ಆ ಕಾಮಗಾರಿಯನ್ನ ಸ್ಥಗಿತ ಮಾಡಿದ್ರ. ಅದನ್ನ ನಾನು ಹಲವು ಬಾರಿ ನಮ್ಮ ಗಮನಕ್ಕೂ ಕೂಡ ತಂದಿದ್ದೇನೆ. ಅದು ಆಯುಕ್ತರ ಗಮನಕ್ಕೂ ಕೂಡ ತಂದಿದ್ದೇನೆ. ಮತ್ತೆ ಅದನ್ನ ದಯಮಾಡಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಅದನ್ನ ಅನುಮೋದನೆ ಮಾಡಿಕೊಂಡ್ರೆ ಏನು ಬಡಾವಣೆಗಳು 6 ಝೋನ್ಗಳಿಂದ ಹಿಡಿದು ಎಲ್ಲ ಭಾಗದಲ್ಲಿ ಕೆಲವು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದೆ. ಸೊ ಅದನ್ನ ಅನುಮೋದನೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಅದಲ್ಲದೆ ಏನು ನಮ್ಮ ಉದಯನಗರ ಬಹಳ ಪ್ರತಿಷ್ಠಿತವಾಗಿ
ವಿಶೇಷವಾಗಿ ಬಹಳ ಪುರಾತನವಾದಂತಹ ಉದಯನಗರ. ಆ ಉದಯನಗರ ಏನಿತ್ತು ಅದಕ್ಕೆ ನನ್ನ ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಬೆಂಗಾನಹಳ್ಳಿ ಹೆಸರಿನ ಅರಿಮೆ ಏನು ನಮ್ಮ ಮೆಟ್ರೋಗೆ ಹೆಸರನ್ನ ನಾಮಕರಣ ಮಾಡಿದ್ರ, ಅದು ಕೂಡ ನಾನು ಹಲವಾರು ಬಾರಿ ತಮ್ಮ ಹತ್ರ ಮನವಿಯನ್ನು ಮಾಡಿದ್ದೇನೆ. ದಯಮಾಡಿ ಆ ಹೆಸರನ್ನ ಉದಯನಗರ ಅಂತೇಳಿ ಇದಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಆಲ್ರೆಡಿ ಫೈಲ್ ತಮ್ಮ ಹತ್ರ ಇದೆ. ನಾನು ತಮ್ಮ ಪ್ರೈವೇಟ್ ಸೆಕ್ರೆಟರಿ ಕೂಡ ಮಾತಾಡಿದೆ, ಹಲವಾರು ಸರಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೇನೆ. ನಮ್ಮ ರಾಕೇಶ್ ಸಿಂಗ್ ಸರ್ ಕೂಡ ಇದನ್ನ ಪ್ರಸ್ತಾಪ ಮಾಡಿದ್ದೇನೆ. ಅವರು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ನಮ್ಮ ಹತ್ರ ಹೇಳಿದ್ದಾರೆ. ದಯಮಾಡಿ ಅದನ್ನ ಹೆಸರು ನಾಮಕರಣವನ್ನು ಮಾಡ್ಕೊಳ್ಳೋಂಥದ್ದು ಅದು ಏನು ದೊಡ್ಡ ವಿಚಾರ ಅಲ್ಲ, ಅದನ್ನು ದಯಮಾಡಿ ಅದನ್ನು ಕೆಲಸ ಮಾಡ್ಕೊಳ್ಬೇಕು. ಈಗ ಬೆಂಗಾನಹಳ್ಳಿ ಅಂತ ಇಟ್ಟಿದ್ದಾರೆ. ಬೆಂಗಾನಹಳ್ಳಿ ನನ್ನ ಕ್ಷೇತ್ರಕ್ಕೆ ಬರಲ್ಲ, ನನ್ನ ಕ್ಷೇತ್ರಕ್ಕೆ ಅದಕ್ಕೆ 1 ಕಿಲೋಮೀಟರ್ ಆಚೆ ಹೆಸರು ತಂದು ಇಲ್ಲಿ ಇಟ್ಟಿರ್ತಕ್ಕಂಥದ್ದು. ನಾನು ಮೊದಲೇ ಬಹಳಷ್ಟು ಸರಿ ನಾನು ಸಚಿವರಿದ್ದಾಗ ಕೂಡ ಸಾಕಷ್ಟು ಸರಿ ನಾನು ಅದನ್ನ ಪ್ರಸ್ತಾಪ ಮಾಡಿದ್ದೆ. ಕಾರಣಾಂತರಗಳಿಂದ ಆಗಿದ್ದು ಪಾಪ ಅಧಿಕಾರಿಗಳಿಗೆ ನಾನು ಇದು ಮಾಡಕ್ಕಾಗಲ್ಲ. ಹಾಗಾಗಿ ಅದನ್ನ ಒಂದು ನಮ್ಮ ಇದರಲ್ಲಿದೆ, ಏನು ಅದು ಸಂದರ್ಭದಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ, ಏನಿಲ್ಲ. ಅದು ತಮ್ಮ ಇದರಲ್ಲಿ ಕೂಡ ಮಾಡ್ಕೊಳ್ಳೋಂಥ ಇದರಲ್ಲಿದೆ, ಅದನ್ನು ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ನಮ್ಮಲ್ಲಿ ಮನವಿ ಮಾಡ್ತೇನೆ. ಮತ್ತೆ ಇವತ್ತು ಸ್ಕೈ ವಾಕ್ ಹೊಂದಿದ್ದೇವೆ. ಇಲ್ಲಿ ನಮ್ಮ ಮಾರ್ಕೆಟ್ ಅಂತ ಒಂದು ಸ್ಕೈ ವಾಕ್ ಇದೆ. ಆ ಸ್ಕೈ ವಾಕ್ಗೆ ನಾನು ಆ ಸಂದರ್ಭದಲ್ಲಿ ಸ್ಕೈ ವಾಕ್ ಮಾಡಿಸಿದೆ. ಆದರೆ ಹಿರಿಯರು ಬಹಳಷ್ಟು ಜನ ವಯಸ್ಸಾದಂತ ನಾಗರಿಕರು ಅದಕ್ಕೆ ಹತ್ತಲಿಕ್ಕೆ ಆಗಲ್ಲ. ಅದಕ್ಕೆ ಒಂದು ಲಿಫ್ಟ್ ಅಥವಾ ಎಕ್ಸಲೇಟರ್ ಅಳವಡಿಸಿಕೊಡ್ಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಅದಾದ್ಮೇಲೆ ಆ ಏನು ಬಿಡಿಎ ವತಿಯಿಂದ ಸುಮಾರು 50 ಕೋಟಿ ರೂಪಾಯಿ ಟೆಂಡರ್ ಆಗಿ ನಮ್ಮ ಮಾರ್ಕೆಟ್ ಅನ್ನ ಪುನರ್ ನಿರ್ಮಾಣ ಮಾಡಬೇಕಂತ ಹೇಳಿ ಅದು ಆಗಿತ್ತು. ಅದಕ್ಕೆ ಕೋರ್ಟಿಂದ ಯಾರೊಬ್ಬರು ಹೋಗಿ ತಡೆಯಾಗಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅನೇಕ ಸೂಚನೆಗಳನ್ನು ಕೂಡ ಬಂದಿದ್ದಾರೆ. ಈಗ ಸಾಕಷ್ಟು ನಮ್ಮದು ಪ್ರದೇಶ ಹೊಸದಾಗಿ ಸೇರ್ತಕ್ಕಂಥ ಪ್ರದೇಶ, ಹಿಂದುಳಿದ ಪ್ರದೇಶ, ಎಷ್ಟೇ ಅನುದಾನ ಕೊಟ್ಟರು ಕೂಡ ನಾವು ಇದನ್ನ ಮಾಡಲಿಕ್ಕೆ ಎಲ್ಲವೂ ಕಡೆ ಸಾಕಾಗ್ತಾ ಇಲ್ಲ. ಮತ್ತೆ ಇಲ್ಲಿ ಎಲ್ಲ ITBT ಇರ್ತಕ್ಕಂಥ ಸಂಸ್ಥೆಗಳಿರ್ತಕ್ಕಂಥದ್ದು ಸಾಕಷ್ಟು ಜನ ಇಲ್ಲಿ ಬೆಳಿಗ್ಗೆ ಇದ್ರೆ ಹೋಗ್ತಾರೆ. ದಿನನಿತ್ಯ ಜನಸಂದಣಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಗಂಟೆಗಟ್ಟಲೆ ಜನ ಪರಿಸ್ಥಿತಿ ಆಗಿದೆ. ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ದಿನದಲ್ಲಿ ಅದನ್ನ ತಾವು ಬಗೆಹರಿಸಿಕೊಡ್ಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ತಾವು ಬಂದಾಗ ಪರೀಕ್ಷೆ ಸಂದರ್ಭ ಕೂಡ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿದ್ದೇನೆ. ಇದು ಬಹಳಷ್ಟು ಕಷ್ಟ. ಯಾಕಂದ್ರೆ ಬೆಂಗಳೂರು ನಗರಕ್ಕೆ ನಮ್ಮ BBMPಗೆ ಹೆಚ್ಚು ಟ್ಯಾಕ್ಸ್ ಈ ಮಾದೇಪುರ ವಲಯದಿಂದ ನಾವು ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಅದು ಮನೆ ಆಯುಕ್ತರು ಕೂಡ ಗೊತ್ತಿದೆ. ಟ್ಯಾಕ್ಸ್ ಅನ್ನ ಹೆಚ್ಚು ಟ್ಯಾಕ್ಸ್ ಅನ್ನ BBMPಗೆ ನಮ್ಮ ವಲಯದಿಂದ ನಾವು ತಮಗೆ ಪಾವತಿಯನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವು ಇಷ್ಟು ದಯಮಾಡಿ ಮಾಡ್ಕೊಳ್ಬೇಕು. ಮತ್ತೆ ಏನು ನಿಲ್ಲಿಸಿದ್ರಿಂದ ಸ್ಥಗಿತವಾಗಿರ್ತಕ್ಕಂಥ ಕಾಮಗಾರಿಗೆ ಕೂಡಲೇ ಚಾಲನೆ ಕೊಡುವಂತ ಕೆಲಸ ಆಗಬೇಕು. ಯಾರು ಗುತ್ತಿಗೆದಾರರಿಗೆ ಅವರು ಕೂಡ ಪೇಮೆಂಟ್ ಅನ್ನು ರಿಲೀಸ್ ಮಾಡಲಿ, ಪಾಪ ಅವರು ಕೂಡ ಕೆಲಸವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ದಯಮಾಡಿ ಆ ಕೆಲಸವನ್ನು ಕೂಡ ಮಾಡ್ಕೊಳ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿ ಈ ಒಂದು ಸಭೆಗೆ ತಂದು ಜನರ ಆಹ್ವಾನವನ್ನ ಇದನ್ನ ಮಾಡ್ತೀವಿ ಅಂತ ಹೇಳಿ ನಾವು ಬಂದಿದ್ದೀವಿ. ನಿಜವಾಗ್ಲೂ ನಾನು ಆಭಾರಿಯನ್ನು ಮಾತಾಡಿಲ್ಲ. ಪಕ್ಷ ಯಾವುದೇ ಇರಲಿ, ಯಾವುದೇ ಸರ್ಕಾರ ಇರಲಿ, ಅದನ್ನ ನಮ್ಮ ಜನರ ಹಿತ ಮುಖ್ಯ ಅನ್ನೋದು ನನ್ನ ಅನಿಸಿಕೆ. ಆ ಕೆಲಸವನ್ನ ನಾವು ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ಉತ್ಪೂರ್ವಕವಾಗಿ ಮನವಿ ಮಾಡಿ, ಈಗ ತಾವು ಕೂಡ ಸಾಕಷ್ಟು ಸರಿ ಈ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಜನಸಂದಣಿ ಆಗ್ತದೆ, ಎಷ್ಟು ತೊಂದರೆಗಳನ್ನು ಮುಗಿಸಿದ್ರೆ ಇವೆಲ್ಲವೂ ಕೂಡ ನಾವು ಮನಗಂಡು. ಮತ್ತೆ ವಿದ್ಯುತ್ ದೀಪಗಳು ವಿಶೇಷವಾಗಿ ನಾನು ಸಾಕಷ್ಟು ವಿದ್ಯುತ್ ದೀಪಗಳನ್ನು ಹಾಕಿಸಿದ್ದೇನೆ. ಈಗ ಈ ಕೆಲವು ತಿಂಗಳಿಂದ ಅದು ಎಲ್ಲೋ ಕಡೆ ಸ್ವಲ್ಪ ಅಡೆತಡೆಗಳಾಗಿದೆ. ಸೊ ಅದನ್ನ ಸರಿಪಡಿಸಲಿಕ್ಕೆ ತಾವು ಕೂಡಲೇ ನಮಗೆ ಕೆಲವು ವಾರ್ಡ್ಗಳಿಗೆ ಅನುದಾನವನ್ನ ಬಿಡುಗಡೆ ಮಾಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಹೃದಯಪೂರ್ವಕವಾಗಿ ಮನವಿಯನ್ನು ಕೂಡ ಮಾಡ್ತೇನೆ. ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. ಈಗ ಜಲಮಂಡಳಿ ವತಿಯಿಂದ ಏನು ನಮ್ದು ಮಾಡಿದಂತ ಸುಮಾರು 8-10 ವರ್ಷ ಹಿಂದೆ ಬಹಳ ಚಿಕ್ಕದಾದ ಪೈಪ್ಲೈನ್ ಹಾಕಿ ಇವತ್ತು ಕೆಲವು ಕಡೆ ಬಡಾವಣೆಗಳಲ್ಲಿ ಅಥವಾ ನಗರದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಆ ಏನು ಮಲಿನ ನೀರು ಉಕ್ಕಿ ಹರಿಯುವಂತ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೆ ಹೊಸದಾಗಿ
ಮಾಡುವಂಥ ಕೆಲಸ ನಾವು ಮಾಡ್ಕೊಡ್ಬೇಕು ಅಂತೇಳಿ ಮನವಿ ಮಾಡಿ ಇನ್ನೂ ಅನೇಕ ವಿಚಾರಗಳನ್ನ ಅಸೋಸಿಯೇಷನ್ ಸಾಕಷ್ಟು ಅಸೋಸಿಯೇಷನ್ ಬಂದಿದ್ದಾರೆ. ಅವರು ಕೂಡ ತಮ್ಮ ಗಮನಕ್ಕೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ದಯಮಾಡಿ ಇದೆಲ್ಲವನ್ನೂ ಕೂಡ ನಾವು ಸೂಕ್ತವಾದಂಥ ಪರಿಹಾರವನ್ನು ಮಾಡಿಕೊಡ್ತೀವಿ ಅಂತ ಒಂದು ವಿಶ್ವಾಸ ನನಗಿದೆ. ಯಾಕಂದರೆ ನಾನು ಕೂಡ ಹಲವಾರು ವರ್ಷಗಳಿಂದ ನನ್ನ ಬಗ್ಗೆ ಕೆಲಸವನ್ನು ಮಾಡಿದ್ದೇನೆ. ಹಾಗಾಗಿ ನೀವು ಈ ಒಂದು ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿ ನಿಮ್ಮ ನಮ್ಮ ಜನರ ಏನು ಅವರ ಮೌನಗಳಿದೆ, ಅವರ ನೋವುಗಳಿದೆ ಅದನ್ನು ಆಲಿಸಿ ತಾವು ಬಂದಿದ್ದು ನಿಜವಾದ ಸಂತೋಷ. ಅದಲ್ಲದೆ ವಿಡಿಯೋ ವತಿಯಿಂದ ವಿಡಿಯೋ ಹಾಕಿ ಬಂದಿದ್ದಾರೆ. ನಾನು ಅವರಲ್ಲಿ ಮನವಿ ಮಾಡ್ತೇನೆ ಮತ್ತು ನಮ್ಮ ಇವರಲ್ಲಿ ಮನವಿ ಮಾಡ್ತೇನೆ. ಕದ್ದಾಸ್ಪುರ ರೈಲ್ವೆ ಫ್ಲೈಓವರ್ ಮಾಡಬೇಕಂತೇಳಿ ಆ ಸಂದರ್ಭದಲ್ಲಿ ವಿಡಿಯೋ ವತಿಯಿಂದ 5 ಕೋಟಿ ರೂಪಾಯಿಗಳನ್ನ ನಾನು ರೈಲ್ವೆ ಇಲಾಖೆಗೆ ಡೆಪಾಸಿಟ್ ಅನ್ನು ಮಾಡಿಸಿದೆ. ಆ ಸಂದರ್ಭದಲ್ಲಿ ಅದು ಕಾರಣಾಂತರದಿಂದ ಅದು ಆಗಿದ್ದು ಕದ್ದಾಸ್ಪುರ ರೈಲ್ವೆ ಫ್ಲೈಓವರ್ ಅಲ್ಲಿ ಸಾಕಷ್ಟು ಮಕ್ಕಳು ಶಾಲೆ ಹೋಗ್ತಾರೆ, ಸಾಕಷ್ಟು ಮಕ್ಕಳು ಸಾಕಷ್ಟು ಹಿರಿಯರು ಬೆಳಿಗ್ಗೆ ಇದ್ರೆ ಅಲ್ಲಿ ಹೋಗುವಂತ ಒಂದು ವಾತಾವರಣ ನಿರ್ಮಾಣ. ಆ ಫ್ಲೈಓವರ್ ಅನ್ನ ಬೇಗ ಮಾಡ್ಕೊಳ್ಳಕ್ಕೆ ಅದಕ್ಕೆ ಒಂದು ಟೆಂಡರ್ ಅನ್ನು ಆಫರ್ ಮಾಡಿ ನಮ್ಮ ಎಸ್ ಜೊತೆ ಹಿರಿಯ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಿ ಅದನ್ನು ಮಾಡಿದ್ರೆ ಅಲ್ಲಿನ ನಾಗರಿಕರಿಗೆ ಈ ಕಡೆಯಿಂದ ಆ ಕಡೆ ರಸ್ತೆ ದಾಟಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಯಾವುದಾದ್ರೂ ಒಂದು ರೈಲ್ವೆ ಗೇಟ್ ಕ್ಲೋಸ್ ಮಾಡಿದ್ದೀವಿ ಅಂದ್ರೆ ಕದ್ದಾಸ್ಪುರ ರೈಲ್ವೆ ಟ್ರ್ಯಾಕ್ ಅಂತ ಹೇಳಿ ಆ ಮಾತನ್ನು ಕೂಡ ಈ ಸಂದರ್ಭ ಹೇಳಿಕೆ. ಮತ್ತೆ ದೊಡ್ಡ ಕುದಿಕೆರೆ ಮಾನ್ಯ ನಮ್ಮ ಸಹೋದರಿ ಮಂಜುಳವರು ಆ ಕ್ಷೇತ್ರ ನನಗೂ ಬರ್ತದೆ, ನನಗೂ ಕೂಡ ಬರ್ತದೆ. ದೊಡ್ಡ ತುದಿ ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಅನೇಕ ಕಾರ್ಯ ಇದಿದೆ. ಸೊ ಅದನ್ನು ಕೂಡ ಸ್ವಲ್ಪ ಮಾಡ್ಕೊಡ್ಬೇಕಂತ ಹೇಳಿ ನಾವು ಆಯುಕ್ತರಲ್ಲಿ ಕೂಡ ಮನವಿ ಮಾಡ್ತೀವಿ. ದೊಡ್ಡ ತುದಿ ಕೆರೆ ಅಲ್ಲಿ ಯೂಜಿಡಿ ಪ್ಲೇಕ್ಸು ಮತ್ತೆ ಕೆಲವು ಸಮಸ್ಯೆ ಇದೆ. ಅದನ್ನ ಯಾರು ಡೆವಲಪ್ಮೆಂಟ್ ಅಥಾರಿಟಿ ನೋಡಿದರೆ ಅವ್ರಿಗೆ ಕೂಡಲೇ ಸೂಚನೆ ಕೊಟ್ಟು ಅದನ್ನು ಸರಿಪಡಿಸೋ ಕೆಲಸ ಆಗಬೇಕು ಅಂತ ಹೇಳಿ ಅದೇ ಕೆಲವು ರಸ್ತೆಗಳು PDL ಅಂತ ಉತ್ಕೊಂಡಿದ್ದಾರೆ. ಆ ರಸ್ತೆಗಳನ್ನ ಅಗಲೀಕರಣ ಮಾಡುವಂಥದ್ದು ನಮ್ಮ ಕರ್ತವ್ಯ. ಜನರಿಗೆ ಸುಗಮವಾದ ಸಂಚಾರ ಮಾಡುವಂಥದ್ದು ನನ್ನ ಕರ್ತವ್ಯ. ಹಾಗಾಗಿ ಎಲ್ಲೆಲ್ಲಿ PDL ಅಂತ ನೋಡಿದರೆ ಅದನ್ನ ತೆರವುಗೊಳಿಸಿ ರಸ್ತೆಗಳನ್ನ ಅಗಲೀಕರಣ ಮಾಡಿಕೊಂಡ್ರೆ ನಿಜವಾಗ್ಲೂ ಇದು ಬ್ರ್ಯಾಂಡ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಮುಖರಾಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಇವತ್ತು ಈ ಭಾಗದಲ್ಲಿ ಕುಲ್ಲೈಟಿಂದ ನಾವು ಉದ್ಯಾನಕ್ಕೆ ಹೋಗಿದ್ರೆ ಬಹಳಷ್ಟು ಅರಸ ಪಡಬೇಕು. ಮತ್ತೆ ಇಲ್ಲೇ ಮೆಟ್ರೋ ಸ್ಟೇಷನ್ ಸ್ಕೈ ವಾಕಿಂಗ್ ಇಲ್ಲ, ಇವತ್ತು ಜನರು ಬರ್ದಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನೆಲ್ಲವೂ ಕೂಡ ಗಮನದಲ್ಲಿಟ್ಕೊಂಡು ಮೆಟ್ರೋ ಯಾರು ಗೊತ್ತಿಲ್ಲ, ಮೆಟ್ರೋ ದಯಮಾಡಿ ಆ ಏನು ರಸ್ತೆಗಳಿದೆ ಅದನ್ನು ಕೂಡ ತಾವು ಸರಿಪಡಿಸಬೇಕು. ನಿಮ್ಮ ಕಾಮಗಾರಿಗಳಿಂದ ರಸ್ತೆಗಳೆಲ್ಲ ಹಾಳಾಗಿದೆ, ಅದನ್ನೆಲ್ಲ ಸರಿಪಡಿಸ್ಕೊಳ್ಳುವಂಥ ಕೆಲಸ ಅವರಿಗೆ ಸೂಚನೆ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿ ಎಲ್ಲ ಬಂದಿರ್ತಕ್ಕಂಥ ನನ್ನ ಕ್ಷೇತ್ರ ಮತ್ತು ಮಾಲಿನ್ಯ ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಶ್ರೀಯುತ DK ಶಿವಕುಮಾರ್ ಅಣ್ಣನವರೇ, ಬೈತಿ ಬಸವರಾಜ್ ಅಣ್ಣನವರೇ, ಹಾಗೂ ಎಲ್ಲ ಅಧಿಕಾರಿ ಮಿತ್ರಗಳೇ ಹಾಗೂ ಮಾಧ್ಯಮ ಮಿತ್ರಗಳೇ, ಬಾಗಿಲಿಗೂ ಬಂತು ಸರ್ಕಾರ. ಈ ದಿನ DK ಶಿವಕುಮಾರ್ ಅಣ್ಣನವರು ಬಂದಿರೋದು ಬಹಳ ಸಂತೋಷ ಆಗಿದೆ. ಯಾಕಂದ್ರೆ ಈಗ ನಾವು ಈ ಸರ್ಕಾರ ಬಂದಾಗಿಂದನೂ ನಾನು ಕೈಕೊಳ್ತಾ ಇದ್ದೀನಿ ಅಣ್ಣನವ್ರಿಗೆ. ಯಾಕಂದ್ರೆ ಮಹದೇವಪುರದಲ್ಲಿ IT-BT ಸಿಟಿ, ಯಾಕಂದ್ರೆ ಇಲ್ಲಿ ಬಹಳ ವಾಹನಗಳು ಓಡಾಡೋದ್ರಿಂದ ಬಹಳ ರಸ್ತೆಗಳು ಕೆಟ್ಟಿದೆ ಅಣ್ಣನವ್ರಿಗೆ ಅಂತ ಹೇಳ್ತೀನಿ. ಇಲ್ಲಿ ಬಹಳ ಸಮಸ್ಯೆಗಳಿದೆ. ಒಂದು ನಮ್ಮ ಬೆಂಗಳೂರಲ್ಲಿ 80% ಕಸವನ್ನು ಮಹದೇವಪುರ ಕ್ಷೇತ್ರಕ್ಕೆ ಬರೋದು, ಅದು ಮಿಟ್ಕಾನಳ್ಳಿಗೆ. ಅಲ್ಲಿ ನಮಗೆ ಬಹಳ ತೊಂದರೆ ಆಗಿದೆ ಅಣ್ಣನವರೇ. ಯಾಕಂದ್ರೆ ಅಲ್ಲಿ ನಾವು ಬಹಳ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ. ಕೆಮಿಕಲ್ ಸ್ಪ್ರೇ ಹಾಕಬೇಕು, ಯಾಕಂದ್ರೆ ಅಲ್ಲಿಂದ ನಮಗೆ ಲಿಂಚೆಡ್ ಡ್ರಾಪ್ ಆಗಿ ಒಂದು 13 ಕೆರೆಗಳಿಗೆ ಹುಟ್ಟಿದೆ. ಯಾಕಂದ್ರೆ ಅದು ನಮಗೆ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಮಿಟ್ಕಾನಳ್ಳಿಯಲ್ಲಿ ಜನ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಅಣ್ಣನವರೇ. ಹಾಗೆ ನಮಗೆ ಒಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಸ್ಟ್ರಾಂಗ್ ವಾಟರ್ ಡ್ರೈನ್. ಅಂದ್ರೆ ನಮಗೆ ಈಗ ರಾಜಕಾಲುವೆಗಳು ಅಲ್ಲಿ ಬಹಳ ಹೂಳೆತ್ತ ಸಮಸ್ಯೆಗಳಿದೆ. ಯಾಕಂದ್ರೆ ಅಣ್ಣನವ್ರು ಬಂದು ನೋಡಿದ್ರು, ಮಿಟ್ಕಾನಳ್ಳಿ ಕಸ ಜಾಗ ಬಂದು ನೋಡಿದ್ರು, ಅದನ್ನೆಲ್ಲ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅಣ್ಣನವರು. ಈ ಸರಿ ನಮಗೆ ಒಳ್ಳೆ ಭರವಸೆ ಇದೆ. ಯಾಕಂದ್ರೆ ಅಣ್ಣವ್ರು ಇಲ್ಲವರೆಗೂ ಬಂದು ಬಾಗಿಲಿಗೆ ಬಂದು ಸರ್ಕಾರ ಅಂತಂದ್ರೆ ಈಗ ನಮ್ಮ ಎಲ್ಲ ಕೆಲಸಗಳಾಗುತ್ತೆ ಅಂತ ಫುಲ್ ಭರವಸೆ ಇದೆ ನಮಗೆ. ಈಗ ಅಣ್ಣನವ್ರು ಖಂಡಿತ ಮಾಡಿಸ್ತಾರೆ ಅಂತ ನಮಗೆ ಒಳ್ಳೆ ನಂಬಿಕೆ ಇದೆ. ಇಲ್ಲವರೆಗೂ ಬಂದಿದ್ದಾರೆ ಅಂತಂದ್ರೆ ಖಂಡಿತ ನಮ್ಗೆಲ್ಲ ಕೆಲಸಗಳಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ನೀವೆಲ್ಲರೂ ಬಂದಿದ್ದೀರಾ,
ಒಳ್ಳೆ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೀರಾ. ಎಲ್ಲ ನಮ್ಮ ಮುಖಂಡರು ಮತ್ತೆ ನಮ್ಮ ಕಾರ್ಯಕರ್ತರು, ನಮ್ಮ ಪ್ರತಿಯೊಬ್ಬರು ನಮ್ಮ ಮಹದೇವಪುರ ಜೊತೆ ಮತ್ತೆ ನಮ್ಮ KR ಮಾಜು ಇರೋದ್ರಿಂದ 2 ಕ್ಷೇತ್ರಗಳಲ್ಲಿ ಬಹಳ ಸಮಸ್ಯೆಗಳಿದೆ. ಸೊ ಹೀಗಾಗಿ ನಾವು ಒಂದು 7 ತಿಂಗಳಿಂದ ಬಹಳ ಫೇಸ್ ಮಾಡ್ತಾ ಇದ್ವಿ. ಬೆಳಗ್ಗೆಯಿಂದ ಸಂಜೆವರೆಗೂ ನಮಗೆ ಫೋನಲ್ಲಿ ಕೆಲಸ ಆಗಿಲ್ಲ ಅಂತ ಅಂದ್ಬಿಟ್ಟು ಬಹಳ ನಾವು ಫೇಸ್ ಮಾಡೋದಾಗುತ್ತೆ. ಎಲ್ಲಿ ಹೋದ್ರೂ ಬರೀ ಪ್ರಶ್ನೆ ಆಗ್ಬಿಡುತ್ತೆ ನಮಗೆ ಅಂತ ಹೇಳ್ತೀನಿ. ಅಣ್ಣನವರೇ, ನಿಮಗೆ ಬಹಳ ಫೇಸ್ ಮಾಡ್ತಾ ಇದ್ದೀವಿ ನಾವು ಸಮಸ್ಯೆಗಳು. ಡ್ರೈನ್ ಅಂದ್ರೆ ನೀವು ಬಂದು ನೋಡಿದ್ರಿ, ಆ ಡ್ರೈನ್ ವಾಟರ್ ಅಂದ್ರೆ ನಮಗೆ ಈಗ ರಾಜಕಾರಣಿಗಳು ಕೆಲಸ ತುಂಬಾ ನಿಧಾನಕ್ಕೆ ನಡೀತಾ ಇದೆ. ಹಿಂಗಾಗಿ ನಮಗೆ ಸಮಸ್ಯೆ ಭಾರಿ ಆಗಿದೆ ಅಂತ ಹೇಳ್ತೀನಿ ಅಣ್ಣನವರೇ. ಯಾಕಂದ್ರೆ ನಮಗೆ ಅಲ್ಲಿ ಆ ರಾಜಕಾರಣಿಗಳು ಹೂಳೆತ್ತದು ತುಂಬಾ ಸ್ಲೋ ಆಗ್ತಿದೆ. ಮತ್ತೆ ಎಲ್ಲ ಕೆರೆ ಕಾಮಗಾರಿಗಳು ಬಹಳ ಸ್ಲೋ ಆಗ್ತಿದೆ. ಯಾಕಂದ್ರೆ ಎಲ್ಲ ಹೂಳೆತ್ತ ಕೆಲಸನೂ ತುಂಬಾ ಸ್ಲೋ ಆಗ್ತಿದೆ ಅಂತ ಹೇಳ್ತೀನಿ. ಯಾಕಂದ್ರೆ ನಮಗೆ ಬೆಳಗ್ಗೆ ಇಂದ ಸಂಜೆವರೆಗೂ ನಾವು ಫೇಸ್ ಮಾಡೋಂಥ ಪ್ರಾಬ್ಲಮ್ಸು. ಯಾಕಂದ್ರೆ ಈ ಬಾರಿ ನಮಗೆ ಮಳೆ ಬಂದಿಲ್ಲ. ಮಳೆ ಬಂದಿದ್ರೆ ನಮಗೆ ಬಹಳ ತೊಂದರೆ ಆಗ್ತಿತ್ತು. ಯಾಕಂದ್ರೆ ಅಲ್ಲಿ ನೀರು ಡ್ರೈನ್ ಕಂಪ್ಲೀಟ್ ಬೆಂಗಳೂರಲ್ಲಿ 80% ಅದು ನೀರು ಬರೋದು ಮಹದೇವಪುರಕ್ಕೆ ಡ್ರೈನ್ ವಾಟರ್ಸು. ಅದು ಬಂದು ನಾವು ಫೇಸ್ ಮಾಡೋದು ಮಹದೇವಪುರದಲ್ಲೇ. ಯಾಕಂದ್ರೆ ಆ ನೀರು ಪ್ರತಿಯೊಂದು ನಾವು ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಯೂಸ್ ಮಾಡ್ತೀವಲ್ಲ ವಾಟರ್, ಅದು ಕಂಪ್ಲೀಟ್ 80% ಬರೋದು ಮಹದೇವಪುರಕ್ಕೆ. ಅದು ಬಂದು ನಮಗೆ ಸ್ಟಾಕ್ ಆಗಿ ರಾಜಕಾರಣಿಗಳು ತೊಂದರೆ ಅಂದರೆ ಮಳೆ ಬರೋ ಟೈಮ್ಗೆ ಅದು ನಿಜವಾಗ್ಲೂ ಫ್ಲಡ್ ಆಗಿ ಬಹಳ ತೊಂದರೆ ಅನುಭವಿಸ್ತೀವಿ ಅಂತ ಹೇಳ್ತೀನಿ. ಯಾಕಂದ್ರೆ ನಮಗೆ ಅಲ್ಲಿ ದೊಡ್ಡ ಪ್ರಾಬ್ಲಮ್ ದಿನನಿತ್ಯ ಅಂದರೆ ಆ ಮಳೆ ಬಂದಾಗ ನಮಗೆ ತುಂಬಾ ಸಮಸ್ಯೆಗಳಾಗುತ್ತೆ. ಮನೆಗಳ ಹತ್ರ ನೀರು ನಿಂತ್ಕೊಂಡು ಬಹಳ ಸಮಸ್ಯೆಗಳು ಫೇಸ್ ಮಾಡ್ತೀವಿ. ಹಾಗೇನೆ ಈಗ ITBT ಕ್ಷೇತ್ರ ಇರೋದ್ರಿಂದ ತುಂಬಾ ವಾಹನಗಳು ಓಡಾಡಿ ರಸ್ತೆಗಳೆಲ್ಲ ಕೆಟ್ಟಿ ನಮಗೆ ಬಹಳ ತೊಂದರೆ ಆಗ್ತಿದೆ ಅಂತ ಹೇಳ್ತೀನಿ ಅಣ್ಣನವರು. ಯಾಕಂದ್ರೆ ಬಹಳ ತೊಂದರೆ ಆಗಿದೆ. ಮತ್ತೆ ನಮಗೆ ಇನ್ನೊಂದು ಏನಂತಂದ್ರೆ ನಮಗೆ ದಿನನಿತ್ಯ ನೀರು ಈಗ ಮಳೆ ಸ್ವಲ್ಪ ಈ ಸರಿ ಕಮ್ಮಿ ಆಗಿದೆ. ನಮಗೆ ಮೇನ್ ಪ್ರಾಬ್ಲಮ್ ಅಂದರೆ ವಾಟರ್ ಫೆಸಿಲಿಟಿ. ದಿನನಿತ್ಯ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಬೇಕು ಅಂತ ಬಹಳ ತೊಂದರೆಗಳಾಗ್ತಿದೆ. ಮತ್ತೆ ಇನ್ನೊಂದು ಏನಂದ್ರೆ ನಮಗೆ ಒಂದು ಬೋರ್ವೆಲ್ ಅದರಲ್ಲಿ ಬತ್ತೋಗಿದೆ. ನಮ್ಗೆ ಹೊಸ ಬೋರ್ವೆಲ್ ಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣನವರೇ. ಹಾಗೆ ಕಾವೇರಿ ನೀರು ಸಮಸ್ಯೆ ಮತ್ತೆ ವೆಟರ್ನರಿ ಹಾಸ್ಪಿಟಲ್ಸ್ ಶಿಫ್ಟ್ ಆಗೋದಿದೆ. ಅದನ್ನ ದಯವಿಟ್ಟು ಅಲ್ಲೇ ಇರಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣವರೇ. ಯಾಕಂದ್ರೆ ನಮಗೆ ಈಗ ಬೇಜಾರು ಈಗ ನಮ್ಮ ನಾಯಿಗಳು, ಶ್ವಾನಗಳು ಮತ್ತೆ ಹಸುಗಳು ನಮಗೆ ಬೇಕೇ ಬೇಕು. ಮತ್ತೆ ನಮ್ಮ ಮಹದೇವಪುರದಲ್ಲಿ ಗ್ರಾಮಾಂತರ ಇರೋದ್ರಿಂದ ನಮಗೆ ಅಲ್ಲಿ ಖಂಡಿತ ವೆಟರ್ನರಿ ಹಾಸ್ಪಿಟಲ್ ಬೇಕು ಅಂತ ಹೇಳ್ತೀನಿ ಅಣ್ಣನವರೇ. ಹಾಗೆ KRTCL ರೋಡ್ಗಳು ಮೇಜರ್ ಪ್ರಾಬ್ಲಮ್ಸ್ ಆಗಿದೆ. ತುಂಬಾ ವಾಹನಗಳು ಓಡಾಡಿ ರಸ್ತೆಗಳೆಲ್ಲ ಕೆಟ್ಟಿದೆ ಅಂತ ಹೇಳ್ತೀನಿ ಅಣ್ಣನವರೇ. ಯಾಕಂದ್ರೆ ಬಹಳ ತೊಂದರೆ ಆಗಿದೆ. ನಮಗೆ ಬೆಳಗ್ಗೆಯಿಂದ ತುಂಬಾ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿ ತುಂಬಾ ನನಗೆ ವಾಟ್ಸಪ್ ಅಲ್ಲಿ ದಿನನಿತ್ಯ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಪ್ರಾಬ್ಲಮ್ಸ್ ಫೇಸ್ ಮಾಡೋದಾಗ್ಬಿಡುತ್ತೆ ಅಣ್ಣನವರೇ. ಯಾಕಂದ್ರೆ ಬಹಳ ಫೇಸ್ ಮಾಡ್ತಾ ಇದ್ದೀನಿ ನಾನು ಈಗ. ಮತ್ತೆ ಅರವಿಂದ್ ಲಿಂಬಾವಳಿಯವರು ತಂದಿರೋ ಅನುದಾನಗಳು ಅದನ್ನ ದಯವಿಟ್ಟು ಬಿಡುಗಡೆ ಮಾಡಿ ಅಂತ ಕೇಳ್ಕೊಳ್ತೀನಿ ಅಣ್ಣನವರೇ. ಹಾಗೆ ಈಗ ನಮಗೆ ಹೇಗೆ ಸಮಸ್ಯೆ ಆಗಿದೆಯಲ್ಲ ಅದಕ್ಕೆಲ್ಲರೂ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅನುದಾನ ಕೊಡಿ ಅಂತ ಕೇಳ್ಕೊಳ್ತೀನಿ ಅಣ್ಣನವರೇ. ಯಾಕಂದ್ರೆ ಇಲ್ಲೊಂದು ಬಂದಿದ್ದೀರಾ, ಬಾಗಿಲಿಗೂ ಬಂದು ಸರ್ಕಾರ ಅಂದ್ರೆ ಈಗ ನಮಗೆ ತುಂಬಾ ಖುಷಿಯಾದಂತ ಒಂದು ಸಂತೋಷವಾದಂತ ವಿಷಯ. DK ಶಿವಕುಮಾರ್ ಅಣ್ಣನವ್ರು ಬಂದಿದ್ದಾರೆ ಯಾಕಂದ್ರೆ ನಮಗೆ ನಮ್ಮ ಮಹದೇವಪುರ ಜನತೆಗೆ ಇದು ಬಹಳ ಸಂತೋಷ. ಯಾಕಂದ್ರೆ ನಮಗೆಲ್ಲ ಒಳ್ಳೆ ಕೆಲಸ ಆಗುತ್ತೆ ಮುಂದೆ ಅಂತ ಹೇಳ್ತೀನಿ ಅಣ್ಣನವರೇ. ಯಾಕಂದ್ರೆ ಇವತ್ತು ನೀವು ಬಂದಿದ್ದೀರಾ, ಒಳ್ಳೆ ಕೆಲಸಗಳು ಮಾಡ್ತೀರಾ ಅಂತ ನನಗೆ ಬಹಳ ನಂಬಿಕೆ ಇದೆ, ಬಹಳ ಸಂತೋಷ ಆಗ್ತಿದೆ. ಹಾಗೆ ನಮಗೆ ಹೊಸ ಎಲೆ ಮಲ್ಲಪ್ಪ ಶೆಟ್ಟಿ ಕೆರೆ ಮತ್ತೆ ಚಿಕ್ಕಬೆಲ್ಲಂದೂರು ಕೆರೆಗಳಿಗೆ ಹೊಸ ಅನುದಾನ ಬೇಕು ಅಂತ ಕೇಳ್ಕೊಳ್ತೀನಿ ಅಣ್ಣನವರೇ. ಮಳೆ ನೀರು ನಮ್ಮ ಮಹದೇವಪುರ ಶಾಸಕರ ಸೋದರಿ ಮಂಜುಳಾ ಅನುಭವಿವೆ, ನಮ್ಮ ಪ್ಲಾನಿಂಗ್ ಕಮಿಟಿ ವಹಿಸಿರ್ತಕ್ಕಂಥ ರಾಜೀವ್ ಗೌಡ್ರೆ, ವಿಧಾನ ಪರಿಷತ್ತಿನ ಸದಸ್ಯರಂತ ನಿರ್ಮಾಣಿಗಳು, ನಮ್ಮ ಸುಧಾಕರ್ ಸಭೆ, ನಮ್ಮ ಆಯುಕ್ತರು, ನಮ್ಮ ಮೇಯರ್ ಜವಾಬ್ದಾರಿಯನ್ನು ವಹಿಸ್ತಕ್ಕಂಥ ನಮ್ಮ ರಾಕೇಶ್ ಸಿಂಗ್ ಅವರೇ, ಆಯುಕ್ತರಾದಂಥ ತುಷಾರ್ ಗಿರಿನಾಥ್ ಅವರೇ, ಇಲ್ಲಿ PDA ಕಮಿಷನರ್ ಬಂದಿದ್ದಾರೆ, BMTC ಕಮಿಷನರ್ ಇದ್ದಾರೆ, ನಿಮ್ಡಿಯವರು ಇದ್ದಾರೆ, PWSSP ಚೇರ್ಮನ್ ಇದ್ದಾರೆ, ಪೊಲೀಸಿನ ಸಂಬಂಧಪಟ್ಟಂತ ಟ್ರಾಫಿಕ್ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿದ್ದಾರೆ ಮತ್ತು DC ಅವರಿದ್ದಾರೆ, ZPCO ಇದ್ದಾರೆ. ನಮ್ಮ ಇಲಾಖೆಗೆ ಕಾರ್ಪೊರೇಷನ್ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಅಧಿಕಾರಿಗಳಿದ್ದಾರೆ. ನಿಮ್ಮ ಜಾಯಿಂಟ್ ಕಮಿಷನರ್ ದಾಕ್ಷಾಣಿ ಇದ್ದಾರೆ. ಇನ್ನು ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ. ಹೌಸಿಂಗ್ ಅವರು ಇದ್ದಾರೆ,
ಜಿಲ್ಲೆಯ ಮಂತ್ರಿ ಆಗಿರ್ಬೋದು, ಉಪಮುಖ್ಯಮಂತ್ರಿ ಆಗಿದ್ದು, ನಿಮ್ಮ ಹತ್ರ ನೀವೆಲ್ಲ ಬಂದು ನಮ್ಮನ್ನ ಭೇಟಿ ಮಾಡೋಕ್ಕೆ ಬಹಳ ಕಷ್ಟ ಆಗ್ತದೆ. ಶಾಸಕರು ಕೂಡ ಒತ್ತಡ ಜಾಸ್ತಿ ಇರ್ತದೆ. ಅದಕ್ಕೆ ಈ ಸರ್ಕಾರದ ಅಧಿಕಾರಿಗಳನ್ನ ಕರ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಸಾಯಂಕಾಲದವರೆಗೂ ನಾನು ಮತ್ತು ಮಂಜುನಾಥ ಬಾವಣಿಯವರು ಅನೇಕ ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಅದನ್ನೆಲ್ಲ ಗಮನದಲ್ಲಿ ನಾನು ಇಟ್ಕೊಂಡಿದ್ದೇನೆ. ಅದೆಲ್ಲ ನಾನು ಯಾವ ರೀತಿ ಬಗೆಹರಿಸಬೇಕು. ನನಗೆ ರಾಜಕಾರಣ ಮುಖ್ಯ ಅಲ್ಲ. ನಿಮ್ಮ ಬದುಕಿನಲ್ಲಿ ಬದಲಾವಣೆ. ನಾವು ಭಾವನೆ ಮೇಲೆ ರಾಜಕಾರಣ ನಾನು ಮಾಡುವುದಿಲ್ಲ. ನಿಮ್ಮ ಬದುಕಿನ ಮೇಲೆ ರಾಜಕಾರಣವನ್ನು ನಾನು ಮಾಡುವುದಿಲ್ಲ. ನಿಮ್ಮ ಕಷ್ಟ ಕೇಳಬೇಕು ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ. ಆದ್ದರಿಂದ ಎಲ್ಲರೂ ಫಸ್ಟ್ ಸ್ಟಾರ್ಟಿಂಗು ಮನೆಗೆ ಹೋಗ್ಬೇಕು, ವಿಚಾರಗಳು ಅವ್ರನ್ನೆಲ್ಲ ಫಸ್ಟ್ ಹೋಗ್ಬೇಕು. ನಾನು ಅಲ್ಲಿ ಹೋಗಿ ಅವ್ರ ಭೇಟಿ ಮಾಡ್ತೀನಿ. ಅದಾದ್ಮೇಲೆ ಎಲ್ಲರ ವ್ಯವಸ್ಥೆ ಮಾಡಿ ನಿಂತ್ಕೊಂಡು ಬರ್ತೀನ ಫಸ್ಟ್ ದೃಷ್ಟಿ ಮಾಡಿ. ಆ ದೃಷ್ಟಿ ಮಾಡಿದ್ರೆ ಹೆಚ್ಚಿಗೆ ಆಗ್ತದೆ. ಹೆಂಗೋ ಕೊಟ್ಟರು ಅದು ನಾನು ಸಿಕ್ಕೊಳ್ತೀನಿ. ಆದರೆ ನೀವು ಇಂಡಸ್ಟ್ಮೆಂಟ್ ಕೊಡೋಕ್ಕಾಗಲ್ಲ. ನಾನು ಆ ವೇಳೆಯಲ್ಲಿ ಅಕಸ್ಮಾತ್ ಏನಾದ್ರು ಅರ್ಜಿಗಳಿಲ್ಲ ಮುಂದೆ ನಿಂತಂದ್ರೆ ನೀವು ಜೆರಾಕ್ಸ್ ಮಾಡ್ಕೊಡಿ ಅಂತ ಹೇಳಿದ್ದೇನೆ. ಅರ್ಜಿ ತೆಗೆದುಕೊಂಡಾಗ ಇಂಡಿಯಾ ಇಂಡಸ್ಟ್ಮೆಂಟ್ ಕೂಡ ಕೊಡ್ತಾರೆ. ಅದು ಕೂಡ ನೀವು ಇಟ್ಕೊಂಡಿದ್ರೆ ಮುಂದಕ್ಕೆ ಅದರ ಪ್ರಯೋಗ ನಂಬರ್ಗೆ ನಾವು ರಿಜಿಸ್ಟ್ರೇಷನ್ ಮಾಡಿದ್ದೀವಿ. ಆ ನಂಬರ್ ಬರ್ತದೆ. ಆದ್ದರಿಂದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನೀವೆಲ್ಲ ಸೇರಿ ಈ ಕ್ಷೇತ್ರದಲ್ಲಿ ನಾವು ಸೋತಿರ್ಬೋದು. ಆದರೂ ನಿಮ್ಮ ಜನ ವಿಶ್ವಾಸ ಇದೆ. ಒಂದು ಬಲಿಷ್ಠವಾದಂತಹ ಸರ್ಕಾರ ಇದೆ. ನಿಮ್ಮ ಸೇವೆಯನ್ನ ನಿಮ್ಮ ಮನೆ ಬಾಗಿಲು ಬಂದು ಮಾಡಬೇಕು ಅಂತ ತೀರ್ಮಾನ ಮಾಡಿ ಬೆಂಗಳೂರು ನಗರದ 10 ಕಡೆ 25 ಕ್ಷೇತ್ರ ಇದೆ. 10 ಕಡೆ 9 ಕಡೆ ನಾನೇ ಹೋಗಿ ಎಲ್ಲ ಕಡೆಯೂ ಲೀಡ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಇದೇ ರೀತಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಅವ್ರ ಬಾಗಿಲು ಹೋಗಿ ಅವರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಆದ್ದರಿಂದ ನೀವು ಈ ಅವಕಾಶವನ್ನು ತಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ನಾನು ಇಷ್ಟೇ ಮಾತಾಡೋದಿಲ್ಲ. ಏನು ನಮ್ಮ ಶಾಸಕರು ಹೇಳಿದ್ದಾರೆ, ಮುಖ್ಯವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ, ರಸ್ತೆ ಬಗ್ಗೆ, ಕೆಲವು ಫ್ಲೈಓವರ್ ಬಗ್ಗೆ ನನ್ನ ಗಮನವನ್ನು ಸೆಳೆದಿದ್ದಾರೆ. ನಾನೆಲ್ಲ ಏನು ಶಾಸಕರು ಹೇಳಿದ್ದಾರೆ, ಬಸವರಾಜ್ ಮತ್ತು ಮಂಜುಳಾ ಅವರು ಹೇಳಿದ್ದಾರೆ, ಎಲ್ಲ ನಾನು ತಿಳ್ಕೊಂಡಿದ್ದೇನೆ. ಟ್ರಾಫಿಕ್ ವಿಚಾರ ಇರ್ಬೋದು, ಸ್ಟಾಪ್ ಏನು ಕೆರೆದು ಪೇಮೆಂಟ್ ಕೊಡುವಂಥ ವಿಚಾರ, ಕೆಲಸ ನಿಲ್ಲಿಸಿದಂಥ ವಿಚಾರ ಇವೆಲ್ಲ ಕೂಡ ಹೇಳಿದ್ದಾರೆ. ಕೆಲಸ ಏನು ಮಾಡೋಕ್ಕಾಗ್ತದೆ, ಅವರು ನಮಗೆ ಹೇಳ್ಕೊಟ್ಟು ಪಾಠನ ನಾವು ಇದನ್ನು ವಾಪಸ್ ರಿಪೀಟ್ ಮಾಡಿ ಮುಗಿಸಿದ್ದೇವೆ. ಆದರೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಆ ಕೆಲಸನೆಲ್ಲ ಖಂಡಿತ ನಾನು ಮಾಡಿಕೊಡ್ತೀನಿ ಅನ್ನೋದನ್ನು ಇವತ್ತು ದೀಪಾವಳಿಯವರು ಮತ್ತು ಬಸವರಾಜ್ ಅವರು ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸೊ ಇದನ್ನು ಎಲ್ಲಿ ಇವತ್ತು ಭಾಳ ಅತಿ ಅವಶ್ಯಕತೆ ಇದೆ ಅಂತ ಒಂದು ದೊಡ್ಡ ಅರ್ಜಿ ಕೊಟ್ಟಿದ್ದಾರೆ. ಇಬ್ಬರು ಸೇರಿ ಅವರು ಕ್ಷೇತ್ರದೆಲ್ಲ ಕೊಟ್ಟಿದ್ದಾರೆ. ಸ್ಟ್ರಾಂಗ್ ವಾಟರ್ ಡ್ರೈನ್ ವಿಚಾರದಲ್ಲಿ ಅದನ್ನು ಭಾಳ ತುಂಬಿಕೊಳ್ತಾ ಇದ್ದೇನೆ. ನಾನು ನಮ್ಮ ಅಧಿಕಾರಿಗಳಿಗೆ ಹೇಳಿದರೆ ಒಂದು ಹೊಸ ಮಾರ್ಗ ಉಪಾಯವನ್ನು ಹುಡುಕಿದ್ದೇನೆ. ಏನದು ಅಂದರೆ ಈ ಗ್ರ್ಯಾಂಡ್ ಹೇಳೋ ಸಂದರ್ಭದಲ್ಲಿ 2-3 ಬಾರಿ ಈ ಭಾಗದಲ್ಲಿ ಬಂದಿದೆ. ಈ ಕಸದ ವಿಚಾರದಲ್ಲಿ ಒಂದು ದೊಡ್ಡ ಸಮಸ್ಯೆನ ನಾವೇನಾದ್ರು ಮಾಡಿ ಈ ಕಸದ ಈ ಆತಂಕವನ್ನು ಹೊರಗಡೆ ಎತ್ಕೊಂಡೋಗಿ ಹಾಕಬೇಕು, ಅದನ್ನು ಸುಡಬೇಕು. ಅದರಿಂದ ಏನು ಬೇಕು ಅದನ್ನು ಮಾಡಿ ಅದನ್ನು ಡಿಕಂಪೋಸ್ ಮಾಡೋದನ್ನ ಸುಟ್ಟಾಗ ಮಾತ್ರ ಅದನ್ನು ಬೆಳೆ ಬರ್ತಿದ್ದ. ತುಂಬಿಕೊಂಡು ಹೋಗಿದ್ರೆ ಅದೇ ಒಂದು ದೊಡ್ಡ ರಾಶಿ ಆಗ್ತದೆ. ದಿನಕ್ಕೆ 1000 ಟನ್ನು ಈ ಒಂದು ಕಸ ಬೆಂಗಳೂರು ನಗರದಲ್ಲಿ ಉತ್ಪತ್ತಿ ಆಗ್ತದೆ. ಅದಕ್ಕೆ 4 ಕಡೆ ಒಂದು ವಿಶೇಷವಾದಂಥ ಅದನ್ನು ಸುಡುವಂಥದ್ದು ಏನು ವ್ಯವಸ್ಥೆ ಮಾಡಲು ಸಾಧ್ಯವೋ, ಮುನ್ನೆಚ್ಚರಿಕೆ ಮಾಡೋದು, ಗ್ಯಾಸ್ ತಯಾರು ಮಾಡೋದು, ಅದಕ್ಕೆ ನರ ಐಡೆಂಟಿಫಿಕೇಶನ್ ಮಾಡಿ ಅದನ್ನು ಈಗಾಗಲೇ ನಾನು ಟೆಂಡರ್ ಕೂಡ ಓಪನ್ ಮಾಡಿಸಿದ್ದೇನೆ. ಇನ್ನು 4 ಕಡೆ ಟೆಂಡರ್ ಕೂಡ ಕರೀತಾ ಇದ್ದೀವಿ. ಇದನ್ನು ಟ್ರಾನ್ಸ್ಪೋರ್ಟ್ ಕಲೆಕ್ಷನ್ ಇದೆ, ಅದನ್ನು ಟೆಂಡರ್ ಕೂಡ ಓಪನ್ ಮಾಡಿರ್ತಾ ಇದ್ದೀವಿ. ಮಾಡಿ ಅದಕ್ಕೊಂದು ವ್ಯವಸ್ಥೆನ, ಈ ಕಸದ್ದೇ ಒಂದು ದೊಡ್ಡ ಪ್ರಾಬ್ಲಮ್. ಒಂದು ಕಸ, ಒಂದು ಟ್ರಾಫಿಕ್ಕು, ಒಂದು ನೀರು ಮತ್ತು 100 ಹಂತಗಳಿಂದ ನೀರಿನ ಸಮಸ್ಯೆ. ಮೊದಲು ಇದಕ್ಕೆ ಪ್ರಾಧಾನ್ಯತೆ ಕೊಡಬೇಕು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈಗ ಊಳು ತೆಗೆಯುವ ವಿಚಾರಕ್ಕೆ ನಮ್ಮ ಇವರು ಮಂಜುಳಾ ಅವರು ಕಳಿಸಿದ್ರು ಊಳೆಲ್ಲಾಗಿ. ಅದಕ್ಕೆ ನಾನು ಕೆಲವು ಜಾಗಗಳನ್ನೆಲ್ಲ ಕಾರ್ಯಕ್ರಮ ನೋಡಿದ್ದೇನೆ. ಒಂದು LGP ಒಂದು ಆಗಿದೆ. ಏನಪ್ಪ ಅಂತಂದರೆ, ಯಾವುದೇ ಒಂದು ರಾಜಕಾರಣದಲ್ಲಿ ಅಕ್ಕಪಕ್ಕದಲ್ಲಿ 50 ಅಡಿ ಏನು
ಮಧ್ಯದಿಂದ 55 ಏನೂ ಕಟ್ಟಂಗಿಲ್ಲ. ಅದಕ್ಕೆ ಯಾರೂ ಕಟ್ಟಂಗಿಲ್ಲ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂದರೆ ಈ ಮೇಜರ್ ಟ್ರಾಫಿಕ್ನ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಈಗಿಂದಲೇ ಆ ರೋಡ್ 50 ಮೀಟರ್ನ ನಮ್ಮ ವಶಕ್ಕೆ ತೆಗೆದುಕೊಂಡು ಅವ್ರಿಗೆ ಖಾಸಗಿ ಏನಾದರೂ ಜಮೀನಿತ್ತು ಅನ್ನೋದ್ರೆ TDR ಕೊಟ್ಟು ಅದು ದೊಡ್ಡ ದೊಡ್ಡ ವಾಹನ ಪಾಪ ಶಾಲಾ ಮಕ್ಕಳಿಗೆ ಜನರು ಸಾಮಾನ್ಯ ಜನರಿಗೆ ಓಡಾಡಲಿಕ್ಕೆ ಒಂದು ರಸ್ತೆ ತಯಾರು ಮಾಡಬೇಕು ಅಂತ ಹೇಳಿದರೆ ಈಗಾಗಲೇ ಸುಮಾರು 170-180 ಕಿಲೋಮೀಟರ್ ಇಡೀ ಬೆಂಗಳೂರು ನಗರದ ಕಾಮವಾಟರ್ ಪಕ್ಕ ರಸ್ತೆಗಳನ್ನು ನಿರ್ಮಿಸಿ ಆಗ ನಮಗೆ ಕಸ ಎತ್ತಲು ಕೂಡ ಅನುಕೂಲ ಆಗ್ತದೆ. ಇಲ್ಲ ಮನೆ ಒಳಗಡೆ ಹೋಗಿ ಕಸ ತೆಗೆಯೋದು ಬಹಳ ಕಷ್ಟ ಆಗ್ತದೆ. ಏನೇನು ಶಿಲ್ಪಿಗಳು ಬಿಚ್ಕೊಳ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗ್ತದೆ. ಪಕ್ಕದಲ್ಲಿ ಒಂದು 40 ಅಡಿ ರೋಡ್ನ ಒಂದು ಕ್ರಿಯೇಟ್ ಮಾಡ್ಕೊಂಡು ಆ ಕಡೆ ಒಂದು 40 ಅಡಿ ಈ ಕಡೆ 40 ಅಡಿ ಮಾಡಿದ್ರೆ ಇನ್ನು ಹೊಸ ರೋಡ್ಗಳನ್ನ ಹ್ಯಾಂಡ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಯಾಕೆಂದರೆ ಎಲ್ಲರೂ ಕೂಡ ಈಗ ಮನೆಯಲ್ಲಿ 2 ಗಾಡಿಗಳು 3 ಗಾಡಿಗಳಾಗ್ತದೆ. 30-40 ಸೆಂಟ್ ಇಟ್ಟಂದ್ರೆ 10, 5, 7, 8 ಅಂತಸ್ತು ಬಿಡ್ತಾಯಿದೆ. ಇಲ್ಲಿ ಟ್ಯಾಕ್ಸನ್ನು ಭಾಳ ಯೂಸ್ಫುಲ್ ಆಗ್ತಾಯಿದೆ. ನೀವೆಲ್ಲ ಇದನ್ನ ರಿಜಿಸ್ಟರ್ ಮಾಡ್ಕೊಬೇಕಾದ್ರೆ ಸೆಲ್ಫ್ ರೆಸ್ಪೆಕ್ಟ್ ಸ್ಕೀಮಲ್ಲಿ 30-40 ಜನ 2 ಮನೆ ಕಟ್ಟಿದ್ರಿ, ಮೇಲ್ಗಡೆ 4 ಮನೆ ಕಟ್ಟಿಬಿಟ್ಟಿದ್ರಿ. ಅದಕ್ಕೆಲ್ಲ ಈಗ ನಾಳೆ ಸರ್ವೆ ನಡೀತಾಯಿದೆ. ಹೆಚ್ಚಿಗೆ ದುಡ್ಡನ್ನು ಟ್ಯಾಕ್ಸನ್ನು ನೀವು ಕಟ್ಟಿಲ್ಲ ಅಂದರೆ ನಾವೇನು ಏನೇ ಇದ್ರೂ ಯಾರೇ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಿಳಿಸ್ಬೇಕು. ಸುಮ್ಮನೆ ಹೂವು ಇವರೆಲ್ಲ ಮಾಡ್ತಾ ಇದ್ದಾರೆ. ಅವ್ರು ಕೇಳ್ತಾವ್ರೆ, ಇವ್ರು ಕೇಳ್ತಾವ್ರೆ, ಎಮ್ಮನೆ ಕೇಳ್ತಾ ಇದ್ದಾರೆ, ಎಮ್ಮನೆ ಶಿಷ್ಯರು ಕೇಳ್ತಾ ಇದ್ದಾರೆ, ಬಡ್ಡಿ ಶಿಷ್ಯರು ಒಪ್ಪಿಗೆಯರು ಯಾರು ಕೇಳಕ್ಕೆ ಹೋಗ್ಬಿಡಿ. ಯಾರು ಕೇಳಿದ್ರೆ ಕಂಪ್ಲೇಂಟ್ ಕೊಡಿ ಅಷ್ಟೇ. ಕಂಪ್ಲೇಂಟ್ ಕೊಡೋಂಥ ಕೆಲಸ ತಾವು ಮಾಡಬೇಕು. ನಮ್ಮ BBMP ಕಚೇರಿಗಳು ಕೂಡ ನಾವು ನಂಬರ್ನ ನೋಟ್ ಮಾಡ್ತೀವಿ. ಅವರು ಕೂಡ ಒಂದು ಕಂಪ್ಲೇಂಟ್ ಕೊಡುವಂಥ ವ್ಯವಸ್ಥೆನ ನಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಈಗ ನಿಮಗೆ ಅನೇಕ ಪಾತ್ರಗಳು ನಿಮ್ಮ ಮನೆ ಪಾತ್ರ ಬಂದಿದೆ. ಎಲ್ಲ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ ಓಡ್ತಾ ಇದ್ದಾನೆ, ಫ್ರೀಯಾಗಿ ಬಸ್ಸೆಲ್ಲ ಓಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ. ಸೊ ನಿರುದ್ಯೋಗ ಯೂನಿಗೆ ಕೂಡ ಯಾರ ಕಡೆ ಸಿಕ್ಕಿಲ್ಲ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಹಿಳೆಯರಿಗೆ 2,000 ರೂಪಾಯಿ ಕೂಡ ತಲುಪ್ತಾ ಇದೆ. ಕೆಲವರು ನಂಬರ್ಗಳ ಫೋನ್ ನಂಬರ್ ಹೆಚ್ಚು ಕಮ್ಮಿ ಆಗಿರೋರು, ಕೆಲವರು ಏಜೆಂಟ್ಗಳೇನು ಮಾಡಿದರೆ ಸ್ವಂತ ನಂಬರ್ ಕೊಟ್ಟು ಹೋಗ್ತಿದ್ದಾರೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋ 5-6 ಸಾವಿರ 1 ಕೋಟಿ ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಆಗ್ತದೆ. ಸೊ ಮಹಿಳೆಯರಿಗೆ ಈಗ ಮನೆಗೆ ಇವತ್ತು ಗೃಹದಲ್ಲಿ ಕೂಡ ಬರ್ತಾ ಇದೆ. ಫ್ರೀ ಇದು ಬಿಲ್ಲು ಕೂಡ ಈಗಾಗಲೇ ಕೊಡ್ತಾ ಇದೆ. ನಾನು ನೋಡ್ಕೊಂಡು ಹೋಗಿದ್ದೆ. ಯಾವುದೋ 2 ಮಾತ್ರ ಬಂದಿದ್ದು. ಸೊ ಅಂದರೆ ಏನು ಸಮಸ್ಯೆ ಇಲ್ಲ ಅಂತ ಆಗಿದೆ. ಗೃಹಲಕ್ಷ್ಮಿ ಕೊಟ್ಟು ಹೋಗಿದೆ. ಅದು ಮಾತ್ರ ಬಂದಿದ್ದು. ನನಗೆ ಕಂದಾಯ ಪಿಂಚಣಿ ಏನಿದೆ ಅದೆಲ್ಲ ಕೂಡ ದಯವಿಟ್ಟು ಕೊಡಿ. ಸೊ ಹಸುವಿನ ಅನ್ನಭಾಗ್ಯ ಈಗ ಬರ್ತಾ ಇದೆ. ಅದನ್ನೇ ಮಂತ್ರಾಕ್ಷತೆ ಆಗ್ತದೆ. ಈಗ ಹೊಸದಾಗಿ ದೇವಸ್ಥಾನದ ಮಂತ್ರಾಕ್ಷತೆ ನಿಮ್ಮೆಲ್ಲ ತಲುಪ್ತಾ ಇದೆ. ನಮ್ಮ ಅಕ್ಕಿನೇ ಆ ಮಂತ್ರಾಕ್ಷತೆ ಅರ್ಶನ ಅಕ್ಕಿ ಒಂದು ಕಡೆ ಇರ್ತದೆ, ಅರ್ಶನ ಒಂದು ಕಡೆ ಇರ್ತದೆ. ಅವೆರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತಾ ಇದೆ. ಸೊ ಎಲ್ಲಿ ಸಿಕ್ತು ಅಕ್ಕಿ ಸಿದ್ದರಾಮಯ್ಯ ಕೊಟ್ಟಂತ ಅನ್ನಭಾಗ್ಯದಿಂದ ಹಿರಿಯ ನಾಗರಿಕರ ಬಳಿಗೆ ಬರ್ತಾ ಇದ್ದಾರೆ. ತಂದೆ ತಾಯಿಗಳ ಸೇವೆ ಹಾಗೂ ವ್ಯಕ್ತಿ ಸಮಾಜದ ನಡುವೆ ಎನ್ನುವ ಮಾತಿನಂತೆ ಅದರ ಅರ್ಥದಂತೆ ಹಿರಿಯ ನಾಗರಿಕರ ಸೇವೆಗಾಗಿ ಮೊದಲು ಧಾವಿಸಿದ್ದಾರೆ. ನಮ್ಮ ಸಮಾಜದ ಹಿತವನ್ನು ಕಾಪಾಡುವಂಥವರು, ನಮ್ಮ ಸಮಾಜದ ಸಂಪ್ರದಾಯದಲ್ಲಿ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ಮೇಲೆ ಕಾಪಾಡುವಂಥವರು. ಸಾಮಾನ್ಯವಾಗಿ ಹಿರಿಯ ನಾಗರಿಕರಿಂದ ಸವಾಲುಗಳನ್ನು ಮಾಡ್ತಿರ್ತಾರೆ. ಅವರ ತೊಂದರೆ ಸಂಕಷ್ಟಗಳಿಗೆ ಮೊದಲು ಹಿರಿಯಾಗಬೇಕು. ಅವರ ಕಷ್ಟಗಳಿಗೆ ನಾವು ಧ್ವನಿಯಾಗಬೇಕು, ಪರಿಹಾರದ ಧ್ವನಿಯಾಗಿ ನಿಲ್ಲಬೇಕು. ನಾಗರಿಕರ ಧ್ವನಿಗೆ ಸರ್ಕಾರದ ಧ್ವನಿ ಎನ್ನುವಂತಹ ಮಾನವರು ಮುಖ್ಯಮಂತ್ರಿಗಳ ಮೊದಲಿಗೆ ಹಿರಿಯ ನಾಗರಿಕರ ಬಳಿಗೆ ಸಾರಿ ಹೋಗಿದ್ದಾರೆ. ಇದು ಹಿರಿಯರ ಬಗ್ಗೆ ಅವರಿರುವಂತಹ ಅಪಾರವಾದಂತಹ ಗೌರವ, ಕಾಳಜಿ, ಬದ್ಧತೆಯನ್ನ ಸಾರಿ ಹೇಳಿದ್ದಾರೆ. ಯಾರು ನಿರಾಶರಾಗೋದು ಬೇಡ, ಕಂಗಾಲಾಗುವುದು ಬೇಡ. ನಿಮ್ಮೊಂದಿಗೆ ಸದಾಕಾಲ ನಾನಿದ್ದೇನೆ ಎನ್ನುವಂತಹ ಆಶಯದೊಂದಿಗೆ ಬಂದಿದ್ದಾರೆ ಸನ್ಮಾನ್ಯ ಉಪಮುಖ್ಯ
DK ಶಿವಕುಮಾರ್ ಅವರು ಎಲ್ಲರ ಬಳಿಗೆ ಧಾವಿಸಿ ಬರ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳನ್ನು ಸವಿವರವಾಗಿ ಹೇಳಿಕೊಳ್ಳಬಹುದು. ಸಮಯದ ಅಭಾವದಲ್ಲಿ ಸಂಕ್ಷಿಪ್ತವಾಗಿ ನಿಮ್ಮ ಸಮಸ್ಯೆಗಳನ್ನು ಅಹವಾಲುಗಳನ್ನು ಸಲ್ಲಿಸಬಹುದು. ಅದರ ನಂತರ ಎರಡನೇ ವಿಭಾಗಕ್ಕೆ ಅವರು ಬರುವಂತಹ ಸಾಧ್ಯತೆ ಇದೆ. ದಯಮಾಡಿ ಸಹಕರಿಸಿ. ನೂಕು ನುಗ್ಗಲು ಗೊಂದಲಗಳನ್ನು ಆದಷ್ಟು ಮಾಡದೆ, ಗೊಂದಲಕ್ಕೆ ನೀವು ಕೂಡ ಒಳಗಾಗದೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ಸರ್ ಈ ಕಡೆ ಸರ್ DCM ಸರ್ ಈ ಕಡೆ ಸರ್ ಬರ್ತೀವಿ ಸರ್ ಸ್ವಲ್ಪ ಹಿಂಗೆ ಈ ಕಡೆ ಅಣ್ಣ ತಲೆ ಬರ್ತಾ ಇದೆ ಚೂರು ಈ ಕಡೆ. ಸರ್ ಅಜಯ್ ಅಕ್ಷಯ್ ಎಲ್ಲ ಕ್ಯಾಮ್ರಾಮನ್ ಸಾಗರ್ ಸೆಟಪ್ಪ ರವಿ ಒಂಬತ್ತು ಸೈಡ್ ಮಾಡೋದು ಸೆಕೆಂಡ್ ಸಮಯ ಆಯ್ತು ಬಾಯ್ಲಿ ನನಗೇನಲ್ಲ ಅಂದ್ರೆ ಸ್ವಾಮಿ ನೀವು ಅದಕ್ಕೂ ಅಲ್ಲ ಅಲ್ಲಿ ಎತ್ಕೊಂಡು ಕೂತು ಇಲ್ಲಿ ಒಂದು ಸೈಡ್ ಬಾವು ಸ್ವಾಮಿ ನೀವು ಮಾತಾಡೋಲ್ಲ ಶೇಖರ್ ಸಮಯ ಆಯ್ತು ನೀವು ಮೆಕ್ಕೆ ಬಂಧುಗಳೇ, ದಯವಿಟ್ಟು ಗಮನಿಸಬೇಕು. ಪ್ರತಿಯೊಬ್ಬರು ಕೂಡ ಟೋಕನ್ ನಂಬರ್ ನೀಡಲಾಗಿದೆ. ಎಲ್ಲರೂ ಕೂಡ ಇದಾದ ನಂತರ ಸಂಸ್ಥೆ ಸಾಲ ಮಾಡಬೇಕು. ಹಿರಿಯ ನಾಗರಿಕರು ಮತ್ತು ಅಂಗವಿಕಲರು ಅವ್ರ ಬಳಿಯೇ ಹೋಗಿ ಹವಾಲ ಸಿಕ್ಕಿದ್ದಾರೆ. ಅವರು ವೇದಿಕೆಯಲ್ಲಿ ಬರಲಿಕ್ಕೆ ಆಗಲ್ಲ. ದಯವಿಟ್ಟು ಗಮನಿಸಬೇಕು. ಟೋಕನ್ ಯಾರು ಬರ್ತೀರೋ ಅವಕಾಶವಾಗಿ ಕುತ್ಕೋಬೇಕು. ತಮ್ಮನ್ನ ಟೋಕನ್ ನಂಬರ್ ಆಧಾರವಾಗಿ ವೇದಿಕೆಯಲ್ಲಿ ತಮ್ಮನ್ನ ಭೇಟಿ ಮಾಡ್ತಾರೆ. ಈಗ ಬಂದಿದ್ದು ಕೇವಲ ಹಿರಿಯ ನಾಗರಿಕರಿಗೆ ಹಾಗೂ ಈ ಕಡೆಗೆ ಕಂಪ್ಯೂಟರ್ ಬಂದಾಗ ಸ್ಕ್ಯಾನಿಂಗ್ ಮಾಡೋದು ಬೇಡ. ಸ್ಕ್ಯಾನಿಂಗ್ ಕಡ ಆಗ್ತದೆ. ಈ ಎಲ್ಲ ಕೌಂಟರ್ಸ್ 14 ಕೌಂಟರ್ಸ್ ಇದೆ. ಸ್ಕ್ಯಾನ್ ಮಾಡೋದು ಬೇಡ. ನೋ ಸ್ಕ್ಯಾನಿಂಗ್.
ಜಾಗ ಬಿಡಬೇಕು.